ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಉತ್ತರ ಕರ್ನಾಟಕ ಸ್ಪೆಷಲ್ ಮಡಿಕೆ ಕಾಳು ಉಸುಳಿ ಮಾಡೋ ರೆಸಿಪಿ ತೊಗೊಂಬಂದನು. ಆಲ್ರೆಡಿ ಹಾಕಿದನ್ನು ಇದನ್ನು ಮಡಿಕೆ ಕಾಳು ರೆಸಿಪಿನ ಇದನ್ನೊಂದು ಡಿಫ್ರೆಂಟಾಗಿ ಮಾಡಿದನು. ಉತ್ತರ ಕರ್ನಾಟಕದ ಸೈಡ ರೊಟ್ಟಿ ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅಂದರೆ ಹೆಣ್ಮಕ್ಳ ಮದುವೆ ಆಗಿ ಫಸ್ಟ್ ಟೈಮ್ ಗಂಡ ಮನೆಗೆ ಹೋಗಲಿ, ಫಸ್ಟ್ ಟೈಮ್ ತವ್ರ ಮನೆಗೆ ಬರಲಿ, ಗಂಡ ಮನೆಯವರು ತವ್ರ ಮನೆಯವರು ರೊಟ್ಟಿ ಅಂತ ಕಟ್ತವು. ಮತ್ತು ಹಂದ್ರ ರೊಟ್ಟಿ ಅಂತ ಆಲ್ರೆಡಿ ನಾನು ಒಂದಷ್ಟು ವಿಡಿಯೋದೊಳಗೆ ಹಾಕಿದನು. ಅಲ್ಲಿ ಕಟ್ಕೊಂಡು ಹೋಗಿರ್ತವಲ್ಲ ಅಡುಗೆ ಅದನ್ನೆಲ್ಲ ಮನೆ ಒಳಗೆ ಹಂಚೋದು ಈ ನಮ್ಮ ಹಳ್ಳಿ ಕಡೆ ಎಲ್ಲ ಪದ್ಧತಿ ಐತಿ. ಈ ರೀತಿಯಾಗಿ ರೊಟ್ಟಿ ಹಂಚ್ತಾರೋ ಅದರೊಳಗೊಂದು ಮಡಿಕೆ ಕಾಳು ಪಲ್ಯ ಮಾಡಿರ್ತಾರೋ ಅದೊಂಥರ ಬೇರೆನೇ ಟೇಸ್ಟ್ ಇರ್ತೈತಿ. ಅದನ್ನು ಯಾರ್ಯಾರ ರೊಟ್ಟಿ ತಿಂದಿರ್ತಾರಲ್ಲ ಅವರಿಗೆ ಅದ್ರ ರುಚಿ ಗೊತ್ತಿರ್ತೈತಿ. ನೀವು ಈ ರೀತಿ ಅದ ಸೇಮ್ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸಿದನು. ಅದಕ್ಕೋಸ್ಕರ ನಾನು ಬದ್ನಿಕಾಯಿ ಎಣ್ಗಾಯಿ, ಮೊಸರನ್ನ ಎಲ್ಲ ನನ್ನ ಮನ್ಯಾಗ ಹಣ್ಣುಗಾರ ಚಟ್ನಿ ಇತ್ತಲ್ಲ, ಅದೇ ಸೇಮ್ ರೊಟ್ಟಿ ಥೀಮನ್ನು ನಾನು ನಿಮಗೆ ಮಾಡಿ ತೋರಿಸಿದನು. ಇದ್ರೊಳಗೆ ಒಂದು ಐಟಮ್ ಇಲ್ಲ ಯಾವ್ದು ಅನ್ನೋದು ನಾನು ಮೆಸೇಜ್ ಮೂಲಕ ಲಾಸ್ಟ್ ಮಟ್ಟ ಒಳಗೆ ತಿಳಿಸ್ರಿ. ನೀವು ಇದನ್ನು ಮಡಿಕೆ ಕಾಳು ಪಲ್ಯ ಒಂದು ರೆಸಿಪಿ ನಿಮಗೆ ಇದ್ರೊಳಗೆ ಹಂಚ್ಕೊಳ್ತಾನೆ ಡೀಟೇಲ. ಈ ರೀತಿಯಾಗಿ ಮಡಿಕೆ ಕಾಳು ಬಂದಿರ್ತಾವಲ್ಲ ಮಡಿಕೆ ಕಾಳು ಅವನೊಂದಿಷ್ಟು ತೆಗೆದಿಟ್ಕೊಂಡು ಒಂದು ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ, ಹಿಂಗೆ ಹಸಿ ಖಾರ ಹಾಕಿ ಮಾಡಿ ಇಟ್ಕೊಂಡು ಅಂದ್ರೆ ಅದೊಂದು ರೆಡಿ ಆಯಿತು. ಮಡಿಕೆ ಕಾಳು ಒಂದು ಸ್ವಲ್ಪ ಎಲ್ಲ ತೊಳೆದ ಕಾಸು ನಾನು ನೀರೊಳಗೆ ಬಸಾಕಿಟ್ನಿ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಟೊಮೆಟೊವನ್ನು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಅರ್ಧ ಬೆಂದಿಂದ ಟೊಮೆಟೊವನ್ನು ಹಾಕಬೇಕು. ಸೇಮ್ ಈ ಪಲ್ಯ ರೊಟ್ಟಿ ಒಳಗೆ ಏನು ಇರ್ತೈತಲ್ಲ ಅದೇ ಟೇಸ್ಟೇ ಇರ್ತೈತಿ. ನೀವು ಹಿಂಗೆ ಮಾಡ್ಕೋರಿ. ಆಮೇಲೆ ಅದಕ್ಕೆ ಟೊಮೆಟೊನ ಹಾಕಿದ್ದಿಂದ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಇವನು. ಆಮೇಲೆ ಇದಕ್ಕೆ ಒಂದು 2 ಚಮಚದಷ್ಟು ಖಾರ ಹಾಕಬೇಕು. ಈ ಮಡಿಕೆ ಕಾಳು ಪಲ್ಯಕ್ಕೆ ಉತ್ತರ ಕರ್ನಾಟಕದ ಸೈಡ್ ಮಂದಿ ಎಲ್ಲ ಭಾಳ ಖಾರ ತಿನ್ನೋದ್ರಿಂದ ಸ್ವಲ್ಪ ಖಾರ ಹೆಚ್ಚಿಗೆನ ಹಾಕಿರ್ತಾರೋ. ಅಂದ್ರೆ ಖಾರ, ಉಪ್ಪು, ಹುಳಿ ಹೆಚ್ಚಿದ್ರೆ ಮತ್ತು ಪಲ್ಯಗಳು ಊರಿಂದ ಊರಿಗೆ ಕಟ್ಟುವಾಗ ಒಂದು ಸ್ವಲ್ಪ ಎಲ್ಲ ಹೆಚ್ಚಿರಬೇಕು. ಅಂದ್ರೆ ಚಲೋ ಆಗ್ತೈತಿ ಮತ್ತು ತಡಿತೈತಿ ಪಲ್ಯ, ಲಘುನಿ ಕೆಡಂಗಿಲ್ಲ. ಅದಕ್ಕೋಸ್ಕರ ಹಸಿ ಖಾರ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಒಂದು ಸ್ವಲ್ಪ ಅದನ್ನು ಎಣ್ಣೆ ಒಳಗೆ ಹುರಿದು ಈ ಮಡಿಕೆ ಕಾಳು ಏನು ಬಸಿದಿಟ್ಟಿರ್ತವಲ್ಲ ಅವನ್ನ ಹಾಕಬೇಕು. ಮಡಿಕೆ ಕಾಳು ಹಾಕಿ ಕಾಸು ಇದು ಕೊಟ್ಟ ನೀರು ಮುಟ್ಟಿಸ್ಬಾರ್ದು. ನೀರು ಒಗ್ಗರಣೆ ಒಳಗೆ ಏನು ಎಣ್ಣೆ ಮತ್ತು ಅವನು ತೊಳೆದಿದ್ದು ಒಂದು ಸ್ವಲ್ಪ ನೀರು ಏನಿರ್ತೈತಲ್ಲ ಅದ ನೀರು ಒಳಗನ ಬೇಯ್ತೈತಿ. ಭಾಳೇನ ಕುದಿಸಿರೋಂಗಿಲ್ಲ ಇದು ಪಲ್ಯ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ತಿಂದವ್ರಿಗೆ. ಸ್ವಲ್ಪ ಕಚ್ಚಕ್ಕೆ ಅಂತ ಕಾಸು ಇರ್ತೈತಿ ಅದು. ಅದಕ್ಕೋಸ್ಕರ ಅದನ್ನು ಹಾಕಿ ಗುರೆಳ್ಳು ಪುಡಿ ಹಾಕಿ ಒಂದು ಸ್ವಲ್ಪ ಮ್ಯಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಸ್ತ ಅದನ್ನು ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ರೆ ಪ್ಲೇಟ್ ಮುಚ್ಚಿಟ್ರೆ ಮುಗೀತದು. ಹೀಗೆ ಮಾಡಿದ್ರೆ ಮಡಿಕೆ ಕಾಳು ಪಲ್ಯ ರೆಡಿ ಆಯಿತು. ಆಮೇಲೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಿರುಸು ರೊಟ್ಟಿ ಮಾಡಿರ್ತಾರು. ನೀವೆಲ್ಲರೂ ಮಷಿನ್ ಮೇಲೆ ರೊಟ್ಟಿ ಮಾಡಿದ್ದು ನೋಡಿರ್ತೀರಿ. ನಾನು ಇದೇ ಸೇಮ್ ಜೋಳದ ಹಿಟ್ಲೇನ ಮನೆಯಲ್ಲೇ ತೆಳ್ಳಗೆ ಬಿರುಸು ರೊಟ್ಟಿ ಮಾಡಿ ತೋರಿಸಿದನು. ಅಂದ್ರೆ ರೊಟ್ಟಿ ಒಳಗೆ ಮತ್ತು ಕೆಳಗಡೆ ಬಿರುಸು ರೊಟ್ಟಿ ಇಟ್ಟಿರ್ತಾರೋ, ಮೇಲ್ಗಡೆ ಚಪಾತಿ ಹಿಟ್ಟು ಕಾಸು ಎಲ್ಲ ಥರ ಪಲ್ಯಗಳು ಮತ್ತು ನಾವು ಮೊಸರನ್ನ, ಬುತ್ತಿ ಎಲ್ಲನೂ ಇಟ್ಟಿರ್ತಾರೋ. ಅದಕ್ಕೋಸ್ಕರ ಇದ್ರೊಳಗೆ ನಾನು ಮನೆಯಲ್ಲಿ ಮಾಡೋ ನಾರ್ಮಲ್ ರೊಟ್ಟಿನ ಹಿಟ್ಟನ್ನು ಬಿರುಸು ರೊಟ್ಟಿ ಮಾಡಿ ತೋರಿಸಿದನು. ಒಂದು ಸ್ವಲ್ಪ ಹಿಟ್ಟು ತೊಗೋಬೇಕು, ಭಾಳೇನು ಹಿಟ್ಟು ತೊಗೋಂಗಿಲ್ಲ. ಅದನ್ನು ತೆಳ್ಳಗೆ ಬಡಿಬೇಕು, ಭಾಳಷ್ಟು ಅಂದ್ರೆ ಭಾಳೊತ್ತನ ಬಡಿಬೇಕು ತೆಳ್ಳಗೆ. ಅಂದ್ರೆ ನಮ್ಗೆ ಅದು ಕ್ರಿಸ್ಪಿಯಾಗಿ ಕುರುಮಾಗಿರ್ತೈತಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಾನು ಅದನ್ನು ರೊಟ್ಟಿ ತೆಳ್ಳಗೆ ಬಡಿದ ಕಾಸ ಅದನ್ನು ತೆವಿ ಮೇಲೆ ಬೇಯಿಸೀನಿ. ನಾವು ರೊಟ್ಟಿ ಇದನ್ನು ಬಿರುಸಾಗಬೇಕಂದ್ರೆ ಭಾಳೊತ್ತನ ಬೇಯಿಸ್ಬೇಕು. ತೆವಿ ಮೇಲೆ ಭಾಳೊತ್ತನ ಹೊಳಿಸಿ ಬೇಯಿಸಿದ್ರೆ ಅದು ರೊಟ್ಟಿ ನಮಗೆ ಬಿರುಸಾಗ ಬರ್ತೈತಿ. ಇಲ್ಲಿ ನೋಡ್ರಿ ಅದಕ್ಕೆ ತೆಳ್ಳಗೆ ಮಾಡಿ ಕಾಸು ನಾನು ಅರಿವಿ ಸಹಾಯದಿಂದನ ಒತ್ತಿ ಒಂದು 2-3 ಸಲ ಬೇಯಿಸೀನಿ. ಈ ರೀತಿಯಾಗಿ ಪ್ರತಿಯೊಂದೂ ಉತ್ತರ ಕರ್ನಾಟಕ ಕಡೆ ರೊಟ್ಟಿಗೆ ಈ ಥರ ಬಿರುಸು ರೊಟ್ಟಿ ಇರತೈತೆ. ಅದು ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರ್ತೈತಿ. ಅದನ್ನು ತಿಂದವ್ರಿಗೇನೋ ಅದ್ರ ರುಚಿ ಗೊತ್ತಿರ್ತೈತಿ. ಆಲ್ಮೋಸ್ಟ್ ನೀವು ಯಾವಾಗಾದರೂ ಟೈಮ್ ಸಿಕ್ಕ ನೀವು ಮನೆಯಲ್ಲಿ ಮಾಡ್ಕೋರಿ ಇದನ್ನು. ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ತೋರಿಸಿದನು. ಇದನ್ನು ಈ ರೀತಿ ಒಂದೇ ರೊಟ್ಟಿ ಮಾಡಿದ್ನಿ ನಾನು, ಬಿರುಸು ರೊಟ್ಟಿ. ಆಮೇಲೆಲ್ಲ ನಾರ್ಮಲ್ ರೊಟ್ಟಿ ಮಾಡ್ಕೊಂಡು ಕಾಸ ಉಬ್ಬಿದ ರೊಟ್ಟಿ ಮೆತ್ತನೂ ರೊಟ್ಟಿನ ಮಾಡಿದ್ನಿ. ನಿಮಗೆ ತೋರಿಸೋದಕ್ಕೋಸ್ಕರ ಅದನ್ನು ಬಿರುಸು ರೊಟ್ಟಿ ಮಾಡಿ ಕಾಸ ಮಡಿಕೆ ಕಾಳು ಪಲ್ಯ, ಒಂದು ಬದ್ನಿಕಾಯಿ ಎಣ್ಗಾಯಿ ಅಂದ್ರೆ ಪಕ್ಕಳಿ ಬದ್ನಿಕಾಯಿ ಎಣ್ಗಾಯಿ ಮಾಡೀನಿ. ಅಂದ್ರೆ ತುಂಬಿದ ಎಣ್ಗಾಯಿ ಯಾರೂ ಮಾಡೋಂಗಿಲ್ಲ, ಹಂಚಾಕೆ ಭಾಳ ಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಪಕ್ಕಳಿ ಎಣ್ಗಾಯಿ ಮಾಡಿರ್ತಾರೋ. ಮೊಸರನ್ನ, ಒಂದು ಸ್ವಲ್ಪ ಹಣ್ಣುಗಾರ, ಶೇಂಗಾ ಚಟ್ನಿ, ಈ ರೀತಿ ಎಲ್ಲ ಅವನ್ನ ಮಾಡಿ ಕಾಸ ದೇವರಿಗೆ ನೈವೇದ್ಯ ಹಿಡಿದ್ನಿ. ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಹಚ್ಚೋದೊಂದು ಪದ್ಧತಿ ಐತಿ. ಒಂದು ಅರಿವೀರ ಏನಾರ ತೆಳಗಡೆ ಹಾಶ್ ಕಾಸ ಅದ್ರ ಬುಡಕ್ಕೆ ಮೊದಲಿಗೆ ಫಸ್ಟ್ ಬಿರುಸು ರೊಟ್ಟಿ ಇಡ್ತಾರೋ. ಆಮೇಲೆ ಚಪಾತಿ ಹಿಟ್ಟು ಕಾಸ, ಮೊಸರನ್ನದ ಬುತ್ತಿ, ಮಡಿಕೆ ಕಾಳು ಪಲ್ಯ, ಬದ್ನಿಕಾಯಿ ಎಣ್ಗಾಯಿ ಅಂದ್ರೆ
ಬದ್ನಿಕಾಯಿ ಎಣ್ಗಾಯಿ ಪಕಳಿ ಮಾಡಿರ್ತೇವೆ ಅಂದ್ರೆ ಹಂಚಾಕೆ ಭಾಳಷ್ಟು ಬೇಕಣ್ಣನ. ಆಮೇಲೆ ಹಣ್ಣುಗಾರ, ಶೇಂಗಾ ಚಟ್ನಿ ಮತ್ತು ಇದ್ರ ಜೋಡಿ ಒಂದು ಹಿಟ್ಟಿನ ಚಕ್ಲಿ ಇಟ್ಟಿರ್ತಾರೋ. ಹಿಟ್ಟಿನ ಚಕ್ಲಿ ಆಲ್ಮೋಸ್ಟ್ ನಾ ಎಲ್ಲ ವಿಡಿಯೋ ಮಾಡಿ ಹಾಕಿದನು, ಅದಕ್ಕೋಸ್ಕರ ಅದನ್ನೇನು ಮಾಡಲಿಲ್ಲ. ಭಾಳ ಥರ ಐಟಮ್ಸ್ ಆಗ್ತಾವಂತೆ ಕಾಸ. ಮತ್ತು ಸ್ವೀಟ್ ಏನಾರ ಕರ್ಚಿಕಾಯಿ, ಉಂಡಿ, ಚಕ್ಲಿ, ಹಿಂಗೆ ವಡಿ ಮತ್ತು ಹುರಕ್ಕಿ ಹೋಳಿಗೆ ಈ ರೀತಿ ಎಲ್ಲ ಥರ ಮಾಡ್ಕೊಂಬಂದಿರ್ತಾರೋ. ಆಲ್ಮೋಸ್ಟ್ ಎಲ್ಲ ಥರ ಸ್ವೀಟ್ಗಳು ಒಂದು 3-4 ಥರ ಸ್ವೀಟ್ ಇರ್ತಾವೆ. ಅವನ್ನೆಲ್ಲ ಇಟ್ಟು ಕಾಸ ರೊಟ್ಟಿ ಹಚ್ಕೊಟ್ಟಿರ್ತಾರೋ. ಇಲ್ಲಿ ನೋಡ್ರಿ ರೊಟ್ಟಿ ಮಾತ್ರ ಭಾಳ ಪಳ್ಳಗ ಸೂಪರಾಗಿ ಆಗಿರ್ತಾವೆ. ಈ ರೀತಿಯಾಗಿ ಅದನ್ನು ಹಚ್ಚಿ ಕಾಸ ಮನೆಗೆ ಕೊಡ್ತಾರೋ. ಅದಕ್ಕೋಸ್ಕರ ಇದನ್ನು ವಿಡಿಯೋ ನಿಮಗೆ ಮಾಡಿ ತೋರಿಸಿದನು. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತವಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದರೂ ಲೈಕ್ ಬಟನ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.